ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಮೈಕ್ ಬೇರೆ ಮತ್ತೊಬ್ಬಂದ್ಬಿಟ್ಟೆ ಗುರು, ಮೈಕ್ ತಂದಿಲ್ಲ, ವಾಯ್ಸು ಕರೆಕ್ಟಾಗಿ ಬರ್ತೈತೆ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಓಕೆ. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರಬೇಕಾದ್ರೆ ಹೇಳಿದ್ದೆ 10K 10,000 ಕಿಲೋಮೀಟ್ರ್ ರೋಡ್ ಐತೆ, ನಾನು ನೆಕ್ಸ್ಟು ನಿಮ್ಗೆ ಓನರ್ಶಿಪ್ ಹೇಳ್ತೀನಿ ಅಂತ. ಓಕೆ, ಇವಾಗ ಗಾಡಿ ನೋಡ್ಬೋದು. ಫಸ್ಟ್ ಆಫ್ ಆಲು ಯಾವ ರೇಂಜಿಗೆ ಗಲೀಜಾಯ್ತು ಅಂತೇಳಿ, ಸಿಕ್ಕಾಪಟ್ಟೆ ಮಳೆ ಗುರು. ನೆನ್ನೆ ಎಲ್ಲ ಫುಲ್ ಗಲೀಜಾಗೈತೆ. ಇಲ್ಲಿ ನೋಡ್ಬೋದು ಮೊನ್ನೆಲ್ಲ, ಇಲ್ಲಿ ನೋಡಿ ಮೊನ್ನೆ ಹೆಂಗೈತೆ ಅಂತ ಫುಲ್ ಮೊನ್ನೆ ಒರೆಸ್ಬೇಕಾಗಿತ್ತು. ಬೆಳಗ್ಗೆ ಯಾವುದು ಬಾಡಿಗೆ ಇತ್ತು, ಅದಕ್ಕೇ ಬಂದ್ಬಿಟ್ಟೆ. ಈ ವಿಡಿಯೋ ಬಂದ್ಬಿಟ್ಟು ನನ್ನ 10K 10,000 ಕಿಲೋಮೀಟ್ರ್ ರೋಡ್ ಐತೆ. 10,000 ಕಿಲೋಮೀಟ್ರ್ ರೋಡ್ ಮೇಲೆ ಗಾಡಿ ಓಡಿಸೋದಕ್ಕೆ ಆ ಥರ ಐತೆ, ಹಿಂಗೆ ಏನಂತ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ರು, ಹೊಸ ಗಾಡಿ ಇದು ಏನು ಇಂಜನ್ ಎಲ್ಲ ಚೆನ್ನಾಗಿಲ್ಲ, ಗಾಡಿ ಚೆನ್ನಾಗಿಲ್ಲ, ಈಸ್ಕೋಬೇಕಾ ಬೇಡವಾ, ಹೆಂಗೆ ಏನಂತಲೂ ಕೇಳ್ತಿದ್ರು. ಅದಕ್ಕೆ ನಾನು ಡೀಟೇಲಾಗಿ ಇವಾಗ ಹೇಳ್ತೀನಿ. ನನಗಂತೂ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಈ ಗಾಡಿಯಲ್ಲಿ ನನಗೆಲ್ಲ ಇಷ್ಟ ಆಯಿತು. ಫಸ್ಟ್ ಏನಂದರೆ ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ಅಷ್ಟೇನಿಲ್ಲ ಗುರು, ಯಾಕಂದರೆ ಫಸ್ಟ್ ಬರ್ತಾ ಇರೋ ಗಾಡಿಗಳಲ್ಲಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿತ್ತು. ಇದೆಲ್ಲ ಇದು ನೋಡಿ, ಸುಮ್ಮನೆ ಇಲ್ಲಿ ನೋಡಿ, ಇದೆಲ್ಲ ಇಲ್ಲಿ ಪ್ರೆಸ್ ಮಾಡಿದ್ರೆ ಒಳಗಡೆ ಪ್ರೆಸ್ ಆಗುತ್ತೆ. ಜೋರಾಗಿ ಪ್ರೆಸ್ ಮಾಡಿ, ಇಲ್ಲಿ ನೋಡಿ ಪ್ರೆಸ್ ಆಗುತ್ತೆ ಒಳಗಡೆ. ಅಷ್ಟೊಂದು ಸ್ಟ್ರೆಂತ್ ಇಲ್ಲ. ಫಸ್ಟ್ ಚೆನ್ನಾಗಿತ್ತು ಗಾಡಿ, BS4 ಚೆನ್ನಾಗಿತ್ತು. ಇವಾಗ ಬಂದಿರೋ ಈ BS6 ಗಾಡಿಗಳು ಅಷ್ಟೇನು ಸ್ಟ್ರೆಂತ್ ಇಲ್ಲ, ಅಷ್ಟೇನು ಕ್ವಾಲಿಟಿ ಇಲ್ಲ. ಯಾಕಂದರೆ ಇದೆಲ್ಲ ನೋಡಿ, ಇಲ್ಲೆಲ್ಲ ಟೋ ಮಾಡಬೇಕಾದ್ರೆ ಗಾಡಿಗಳಲ್ಲಿ ಇಲ್ಲಿ ನೋಡಿ, ಈ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ಎಲ್ಲ ಫುಲ್ ಬೆಂಡಾಗತ್ತೆ. ಬಿಲ್ಡ್ ಕ್ವಾಲಿಟಿ ಒಂದಿಲ್ಲ. ನನಗಂತೂ ಇಂಜನ್ ಎಲ್ಲ ಇಷ್ಟ ಆಯಿತು, ನನಗೇನು ಪ್ರಾಬ್ಲಮ್ಸ್ ಅನಿಸಿಲ್ಲ. ನೀವೇನಾದರೂ ಈ ಥರ ಹೊಸ ಗಾಡಿ ಈಸ್ಕೋಬೇಕು ಅಂತಿದ್ರೆ ದಯವಿಟ್ಟು ಹೇಳ್ತೀನಿ ನೋಡಿ, ಟೆಸ್ಟ್ ಡ್ರೈವ್ ಓಡಿಸಿ ಇಷ್ಟ ಆಯಿತು ಅಂದರೆ ಈಸ್ಕೊಳ್ಳಿ. ನನಗಂತೂ ಇಂಜನ್ನು ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ. ಏನಂದರೆ ಅದೇ ಹೆಡ್ಲೈಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ ಹೊತ್ತು, ನಿಮಗೆ ಮೇಜರ್ ದೊಡ್ಡ ಪ್ರಾಬ್ಲಮ್ಮು ಹೊಸ ಗಾಡೀಲಿ ಏನು ಅನಿಸಿಲ್ಲ. ಯಾವುದೋ ಒಂದು ಗಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿ ಆ ಥರ ಬರುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದು ಬಂತಲ್ಲ, ಮ್ಯಾನುಫ್ಯಾಕ್ಚರಾಗಿ ಬಂತಲ್ಲ, ಆವಾಗ ಮೇ ಬಿ ಪ್ರಾಬ್ಲಮ್ ಬಂದಿರ್ಬೋದು. ನನಗಂತೂ ಈಸ್ಕೊಂಡ್ಮೇಲೆ ಒಂದೇ ಒಂದು ಪ್ರಾಬ್ಲಮ್ ಆಗಿಲ್ಲ. ಆಲ್ಮೋಸ್ಟ್ 10,000 ಕಿಲೋಮೀಟ್ರ್ ರೋಡ್ ಐತೆ. ನಾನು ಓಡಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ನೀಟಾಗಿ ಗಾಡಿ ಮೇಂಟೈನ್ ಮಾಡ್ಬೇಕು ಅಷ್ಟೇ, ಬೇರೆ ಪ್ರಾಬ್ಲಮ್ ಅಂತೂ ಏನಿಲ್ಲ. ಆದಷ್ಟು ಸರ್ವಿಸ್ ಮೇಂಟೈನ್ ಮಾಡಬೇಕು ಅಷ್ಟೇ. ಅದಕ್ಕೆ ನಾನು ಪದೇ ನಿಮ್ಗೆ ಹೇಳೋ ಸರ್ವಿಸ್ ಅಂತೇಳಿ. ಸರ್ವಿಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಇದೆಲ್ಲ ಫುಲ್ಲು ಸೆನ್ಸರ್ ಗಾಡಿ ಗುರು ಇದು. ಯಾಕಂದರೆ ಇದು ಸೆನ್ಸರ್ ಗಾಡಿ ಇರುತ್ತಲ್ಲ, ಎಲ್ಲ ಫುಲ್ ಸೆನ್ಸರ್ ಗಾಡಿ ಇರೋದ್ರಿಂದ ಕರೆಕ್ಟಾಗಿ ಸರ್ವಿಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಏನೋ ಮೇಜರ್ ಪ್ರಾಬ್ಲಮ್ ಬರ್ಬೋದು ಅಷ್ಟೇ ಹೊತ್ತು, ಬೇರೆ ಏನು ಪ್ರಾಬ್ಲಮ್ ಬರೋಲ್ಲ. ನನಗಂತೂ ನಾನು ತಂದವಾಗಿಂದ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ. ಮತ್ತು 10,000 ಕಿಲೋಮೀಟ್ರ್ ಓಡಿಸಿದ್ಮೇಲೆ ಇದರಲ್ಲಿ ನನಗೇನು ಪ್ರಾಬ್ಲಮ್ಮು ಅನಿಸಿಲ್ಲ ಗುರು. ಏನಂದರೆ ಅದೇ ಬ್ರೇಕ್ದು, ಯಾಕಂದರೆ ಆ ಬ್ರೇಕ್ ಅವಾಗವಾಗ ಒಂದು ಏನಾಗುತ್ತೆ, ಬ್ರೇಕ್ ಹಿಡಿದ್ರೆ ಆಲ್ಮೋಸ್ಟ್ ಹಂಗೆ ಹೋಗ್ತಾನೇ ಇರುತ್ತೆ. ಪ್ರೆಸ್ ಮಾಡಿ ಬಿಡಬೇಕು. ಅದೊಂದು ಪ್ರಾಬ್ಲಮ್ ಅನಿಸುತ್ತೆ ಅಷ್ಟೇ. ಯಾಕಂದರೆ ಇದೇನಾದರೂ ಬ್ರೇಕ್ ಪ್ಯಾಡ್ ಏನಾದರೂ ಹೋಗೈತೋ, ಇಲ್ಲಾಂದರೆ ಇದೇನು ಆಯಿಲ್ ಏನೋ ಕಮ್ಮಿ ಐತೇನೋ ಗೊತ್ತಿಲ್ಲ, ಅದೊಂದು ಪ್ರಾಬ್ಲಮ್ ಐತೆ. ಬೇರೆ ಇನ್ನೇನು ನನಗೆ ಪ್ರಾಬ್ಲಮ್ ಅನಿಸಿಲ್ಲ. ಸರಿನಾ? ಆಲ್ಮೋಸ್ಟು ಅಷ್ಟೇ ಅವರು. ಪ್ರಾಬ್ಲಮ್ ಅಂತೂ ಏನು ಅನಿಸಿಲ್ಲ. ಮೈಲೇಜ್ ಎಲ್ಲ ಓಕೆನೇ, ಮೈಲೇಜು ಚೆನ್ನಾಗಿ ಬರುತ್ತೆ. ತಂದವಾಗಿಂದ ಮೈಲೇಜು ಪ್ರಾಬ್ಲಮ್ ಏನಿಲ್ಲ, ಮೈಲೇಜ್ ಚೆನ್ನಾಗೈತೆ, ಗಾಡಿ ಏನು ಚೆನ್ನಾಗೈತೆ. ಬಟ್ ನನಗೆ ಇದರಲ್ಲಿ ಇಷ್ಟ ಆಗದಿರೋ ಪ್ರಾಬ್ಲಮ್ಸ್ ಏನು ಗೊತ್ತಾ, ಹಿಂದೆ ಗೇರ್ ಒಂದು ಅಷ್ಟೇ. ಯಾಕಂದರೆ ನಾವು ಹಳೆ ಗೇರ್ ಯೂಸ್ ಮಾಡಿ ಇಲ್ಲಿರುತ್ತಲ್ಲ ಹಳೇದು, ಆ ಗಾಡಿ ಯೂಸ್ ಮಾಡಿ ಇದು ಹೊಸವ್ರು ಬಂದು ಯೂಸ್ ಮಾಡಬೇಕಂದ್ರೆ ಆಗಲ್ಲ. ಇದರಲ್ಲಿ ಆಲ್ಮೋಸ್ಟ್ ನೀವು ಒಂದೆರಡು ದಿನ ಟ್ರೈನಿಂಗ್ ತೊಗೋಬೇಕು ಈ ರಿವರ್ಸ್ ಗೇರ್ ಹಾಕೋದು. ಯಾಕಂದರೆ ಈ ರಿವರ್ಸ್ ಗೇರ್ ಹಾಕೋದು ಸ್ವಲ್ಪ ಹಿಂಸೆ ಐತೆ, ಅದೊಂದು ಪ್ರಾಬ್ಲಮ್ಮು. ಮತ್ತು ಇನ್ನೊಂದೇನೆಂದರೆ, ಈ ಗಾಡಿ ಓಡಿಸ್ಬಿಟ್ಟು ನೀವು BS4 ಗಾಡಿ ಓಡಿಸ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಇದು ಫಸ್ಟ್ ಗೇರ್ ಬಂದ್ಬಿಟ್ಟು ಅದರಲ್ಲಿ ಫಸ್ಟ್ ಇರುತ್ತೆ, ಸೈಡ್ ನ್ಯೂಟ್ರಲ್ ಇರುತ್ತೆ. ಇದರಲ್ಲಿ ಹಂಗಲ್ಲ, ರಿವರ್ಸು ಆಮೇಲೆ ನ್ಯೂಟ್ರಲ್ ಆಮೇಲೆ ಫಸ್ಟ್ ಗೇರು ಸೆಕೆಂಡ್ ಗೇರ್ ಆ ಥರ ಇರುತ್ತೆ. ಅದೊಂದು ಪ್ರಾಬ್ಲಮ್ ಐತೆ. ಯಾಕಂದರೆ ಈ ಗಾಡಿ ಓಡಿಸ್ಬಿಟ್ಟು ನೀವು BS4 ಗಾಡಿ ಓಡಿಸ್ತೀನಿ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ಓಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈ ಗಾಡಿ ಓಡಿಸ್ಬಿಟ್ಟು ನನ್ನ ಫ್ರೆಂಡ್ ಗಾಡಿ ಎಲ್ಲ ಓಡಿಸಿದ್ದೀನಿ, ಅವಾಗ ಸ್ವಲ್ಪ ನನಗೆ ಹಿಂಸೆ ಆಯಿತು. ಓಕೆನಾ? ನೀವೇನಾದರೂ ಈ ಥರ ಹೊಸ ಗಾಡಿ ಇಸ್ಕೋಬೇಕು ಅಂತಿದ್ರೆ ದಯವಿಟ್ಟು ಹೇಳ್ತೀನಿ ನೋಡಿ, ಒಂದ್ಕಿಂತ ಟೆಸ್ಟ್ ಡ್ರೈವ್ ಮಾಡಿ ಓಡಿಸಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಇಸ್ಕೊಳ್ಳಿ. ನನ್ನ ಪ್ರಕಾರ ನನಗೇನಂತೂ ಇದರಲ್ಲಿ ಪ್ರಾಬ್ಲಮ್ ಯಾವುದು ಅನಿಸಿಲ್ಲ ಗುರು. ಇಂಜನ್ ಆ ಥರ ಏನು ಬಂದಿಲ್ಲ. ಗಾಡಿ ಮಾತ್ರ ಸೂಪರಾಗಿ ಐತೆ, ಚೆನ್ನಾಗಿ ನುಗ್ಗತ್ತೆ, ಚೆನ್ನಾಗೂ ಐತೆ. ಬಟ್ ಏನಂದರೆ LPG ಗಾಡಿ ಇನ್ನೊಂದು ಇದರಲ್ಲಿ LPG ಗಾಡಿ ಬಂದೈತೆ. LPG ಗಾಡಿ ಬಂದ್ಬಿಟ್ಟು CNG ಮತ್ತು LPG ಬಂದೈತೆ. ಏನಂದರೆ LPG ಬಂದ್ಬಿಟ್ಟು ಏನಕ್ಕೆ ಯೂಸ್ ಅಂದರೆ, ಇದರಲ್ಲಿ ನಿಮಗೆ CNG ಸ್ಟೇಷನ್ಗಳು ನಿಯರ್ ಇಲ್ಲ, ವೆಯ್ಟ್ ಮಾಡಬೇಕು CNGಗೆ ಅಂದಾಗ ನೀವು LPG ಗಾಡಿ ಇಸ್ಕೋಬೋದು. ಬಟ್ LPG ಗಾಡಿಯಲ್ಲಿ ಇನ್ನೊಂದು ಏನಂದರೆ ಪ್ರಾಬ್ಲಮ್ಮು, ನಿಮ್ಮ LPG ಗಾಡಿ ಇಸ್ಕೊಂಡ್ರೆ ಅದು ದುಡಿಬೇಕಂದ್ರೆ LPG ಗಾಡಿ ಸ್ವಲ್ಪ ಕಷ್ಟ ಗುರು. ಯಾಕಂದರೆ
ನಾವು ಒಂದು 500 ರೂಪಾಯಿ ದುಡಿತೀವಿ ಅಂದರೆ ಒಂದು 200 ರೂಪಾಯಿ ಗ್ಯಾಸ್ಗೆ ಹಾಕ್ಸ್ಬೇಕು. ಇದು ಫುಲ್ ಟ್ಯಾಂಕಿ ಆಲ್ಮೋಸ್ಟ್ ಏನೊಂದು 300 ರೂಪಾಯಿ ಆಗುತ್ತೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಒಂದು ದಿನ ಎಲ್ಲ ದುಡಿಬೋದು. ಬಟ್ ಆ ಗಾಡಿಯಲ್ಲಿ ಬಂದ್ಬಿಟ್ಟು ನಮಗೆ ಒಂದು 500 ರೂಪಾಯಿಗೆ ಮಾಡಿದ್ರೆ ಒಂದು 1000 ರೂಪಾಯಿ 1,500 ಮಾಡ್ಬೋದು ಅಷ್ಟೇ. ಅದರಲ್ಲಿ ಅದೊಂದು ನಿಮಿಷ ಮೈಲೇಜು ಕಮ್ಮಿ ಬರುತ್ತೆ, 20 ಬರುತ್ತೆ ಮೈಲೇಜ್ ಅಷ್ಟೇ. ಇದು ಬಂದ್ಬಿಟ್ಟು 40+ ಬರುತ್ತೆ. ಅದೊಂದು ಮೈಲೇಜ್ ಒಂದು ಹಿಂಸೆ, ಬಟ್ ವೆಯ್ಟ್ ಮಾಡೋಂಗಿರಲ್ಲ. CNG ತೊಗೊಂಡ್ರೆ LPG ತೊಗೊಂಡ್ರೆ ಆಲ್ಮೋಸ್ಟ್ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಅದೊಂದು ಬೇರೆ ಅಂದರೆ ನನಗೆ ಇನ್ನೇನು ಅನಿಸಿಲ್ಲ ಗುರು. ಬಟ್ ಇದರಲ್ಲಿ ಇನ್ನೊಂದೇನೆಂದ್ರೆ ಈ ಗಾಡಿಗಳಲ್ಲಿ ಹೊಸ ಗಾಡಿಯಲ್ಲಿ ಬಂದ್ಬಿಟ್ಟು ಟೈರು ಅಷ್ಟೊಂದು ಚೆನ್ನಾಗಿಲ್ಲ ಗುರು. MRF ಟೈರ್ ಹಾಕ್ಸ್ಬೇಕು. ಈ ಸ್ಟಾಕ್ ಗಾಡಿಯಲ್ಲಿ ಬರುತ್ತಲ್ಲ ಈ ಟೈರ್ ಬಂದ್ಬಿಟ್ಟು ನಮಗೆ ಅಷ್ಟೊಂದು ಕ್ವಾಲಿಟಿನೂ ಇಲ್ಲ, ಏನೂ ಇಲ್ಲ. ನನ್ನ ಪ್ರಕಾರ ಟೈರ್ ಮಾತ್ರ ವೇಸ್ಟು. ಇದು ನೋಡಿ, ಫ್ರಂಟ್ ಟೈರ್ ಬಂದ್ಬಿಟ್ಟು MRF ಟೈರ್ ಹಾಕ್ಸಿರೋದು ನಾನು. ಬ್ಯಾಕ್ ಟೈರು 2 ಹಾಕ್ಸ್ಬೇಕು ಗುರು. ಕಾಸುಗಳಿಲ್ಲ ಇವಾಗ, ಹಾಕ್ಸೋಣ ನಿಧಾನಾಗಿ. ಮತ್ತು ಅಷ್ಟೇ, ಬೇರೆ ಅಂದರೂ ನನಗೇನು ಅನಿಸಿಲ್ಲ. ಯಾಕಂದರೆ ಮಳೆಯಲ್ಲಿ ಓಡಿಸ್ಬೇಕಾದ್ರೆ ಆ ಟೈರು ಲೈಟಾಗಿ ಸ್ಕಿಡ್ ಆಗಂಗೆ ಅನಿಸುತ್ತೆ. MRF ಬಂದ್ಬಿಟ್ಟು ನಮ್ಮ ಪ್ರಕಾರ ಚೆನ್ನಾಗೈತೆ ಅಷ್ಟೇ. ಗಾಡಿ ಎಲ್ಲ ಫುಲ್ಲು ಸಿಕ್ಕಾಪಟ್ಟೆ ಗಲೀಜಾಗೈತೆ ಗುರು. ತೊಳಿಬೇಕಾಗಿತ್ತು ಗಾಡಿ. ನಾನು ಯಾವುದೋ ಸ್ವಲ್ಪ ಕೆಲಸಗಳಿಂದ ಹಂಗೆ ಬಂದ್ಬಿಟ್ಟೆ. ಇಲ್ಲೆಲ್ಲ ನೋಡಿ ನೀರು ಸಿಕ್ಕಾಪಟ್ಟೆ ಮಳೆ ನಮ್ಮ ಏರಿಯಾದಲ್ಲಿ. ಇದೆಲ್ಲ ನೋಡಿ, ಇದೆಲ್ಲ ಮಣ್ಣು ತುಂಬ್ಕೊಂಡೈತೆ. ಇದೆಲ್ಲ ನೀಟಾಗಿ ತೊಳಿಬೇಕು. ಮತ್ತು ಇದೆಲ್ಲ ನೋಡಿ, ಇದು ವೈಬ್ರೇಷನ್ಗೆ ತೆಗ್ದಿರೋದು ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದೇ ಸರ್ವಿಸ್ ಬಂದ್ಬಿಟ್ಟು ಆ ಥರ ಇರುತ್ತೆ. ಸರ್ವಿಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಕರೆಕ್ಟಾಗಿ ಗಾಡಿ ನೋಡಿಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಅಂತೂ ಏನೂ ಬರೋಲ್ಲ. ನಮ್ಮ ಪ್ರಕಾರ ಹೊಸ ಗಾಡಿ ಈಸ್ಕೊತೀನಿ ಅಂದರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ಸರಿನಾ. ಯಾಕಂದರೆ ನಾನು ಆಲ್ರೆಡಿ ಈಸ್ಕೊಂಡು ಓಡಿಸ್ತಾ ಇದ್ದೀನಲ್ಲ, 10,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವೇನಾದರೂ ಹೊಸ ಗಾಡಿ ಈಸ್ಕೊಳೋ ಪ್ಲಾನಿಂಗಲ್ಲಿದ್ದರೆ ದಯವಿಟ್ಟು ಈಸ್ಕೊಳ್ಳಿ, ಆ ಥರ ಏನಿಲ್ಲ. ಬಟ್ ಹಳೆ ಗಾಡಿನೇ ಓಡಿಸ್ತಾ ಇದ್ದೀನಿ, ಪರವಾಗಿಲ್ಲ ಅಂದರೆ ಹಳೆ ಗಾಡಿನೇ ಓಡಿಸಿ, ಆ ಥರ ಏನಿಲ್ಲ. ಏನು ಅಷ್ಟೇ ಸ್ವಲ್ಪ ಇದೆಲ್ಲ ಸ್ವಲ್ಪ ವೈರಿಂಗ್ ಎಲ್ಲ ಸ್ವಲ್ಪ ಚೇಂಜ್ ಮಾಡವ್ರೆ. ಮತ್ತು ಇನ್ನೊಂದು ಅಲ್ಲೆಲ್ಲಿ ಒಂದು ಬಟನ್ ಕೊಟ್ಟವ್ರೆ, ಅಂದರೆ ಅದೇ ಆಟೋಮೆಟಿಕ್ಕು ಆಫ್ ಆಗೋ ಥರ ಅದೊಂದು ಇದು ಕೊಟ್ಟವನೆ ಅಷ್ಟೇ. ಬೇರೆ ಅಂತೂ ನನಗಿನ್ನೇನು ಅನಿಸಿಲ್ಲ ಗುರು. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಬೇರೆ ಪ್ರಾಬ್ಲಮ್ ಏನು ಅನಿಸಿಲ್ಲ. ಅದೇ ಗೇರ್ದು ಇದು ರಿವರ್ಸ್ದು ಅಷ್ಟೇ ಸರಿನಾ. ಬೇರೆ ಡೌಟ್ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಆಗಿರಿ. ಈ ವಿಡಿಯೋ ಇಷ್ಟು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಬೇಕು ಅಷ್ಟೇ, ಲೆಂತ್ ಏನಿರಲ್ಲ. ಓಕೆನಾ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಸರಿನಾ. ಆಲ್ಮೋಸ್ಟ್ ಇನ್ನೇನು 10K ಹತ್ರ ಐತೆ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಗಿವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಗಿವ್ ಮಾಡ್ತೀನಿ. ಓಕೆ, ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲೈತೆ ಗುರು. ಇಲ್ಲಿ ನೋಡ್ಬೋದು, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲೈತೆ ಇವತ್ತು ಮಾತ್ರ. ತಿರ್ಗಾ ಸಾಯಂಕಾಲ ಮಳೆ ಬರ್ಬೋದು ಮೇ ಬಿ. ಓಕೆ, ಇವತ್ತಿನ ಕತೆ ಇಷ್ಟ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಬೇರೆ ಏನೋ ಡೌಟ್ ಇದೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.